ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಮುಧೋಳ್. ಮತ್ತೊಂದು ಹೊಸ ಸಂಚಿಕೆ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಬೆಲ್ ಬಟನ್ ಹೊಡೆದು ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತೊಂದು ಹೊಸ ಸಂಚಿಕೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಆರ್ಥಿಕ ಅಧ್ಯಯನ ವಿಧಾನವು ಅನೇಕ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಮಹತ್ವ ಪಡೆದಿದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿದೆ. ವ್ಯಕ್ತಿ ಹಾಗೂ ವೈಯಕ್ತಿಕ ಉದ್ಯಮಗಳ ಆರ್ಥಿಕ ನಿರ್ಣಯಗಳು ಮತ್ತು ಅವುಗಳ ವರ್ತನೆಗಳನ್ನು ಅಧ್ಯಯನ ಮಾಡುತ್ತದೆ. ಇದು ಬೇಡಿಕೆ ಮತ್ತು ಪೂರೈಕೆ, ಬೆಲೆ ನಿರ್ಧಾರವಾಗಿರಬಹುದು, ಸಂಪನ್ಮೂಲಗಳ ಹಂಚಿಕೆ, ಉತ್ಪಾದನಾ ವೆಚ್ಚ ಮತ್ತು ಮಾರುಕಟ್ಟೆಯ ವಿವಿಧ ಮಾದರಿಗಳನ್ನು ವಿಶ್ಲೇಷಿಸುವ ಮೂಲಕ ಆರ್ಥಿಕತೆಯ ಸೂಕ್ಷ್ಮ ಮಟ್ಟದ ಚಲನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ವಿಶ್ಲೇಷಣೆಯ ವಿಧಾನದಿಂದ ಈ ಕೆಳಗಿನ ಅನುಕೂಲ ಅಥವಾ ಪ್ರಯೋಜನಗಳು ಲಭ್ಯವಾಗುತ್ತವೆ. ಹಾಗಾದರೆ ಏನು ಸೂಕ್ಷ್ಮ ಅರ್ಥಶಾಸ್ತ್ರ ಯಾಕೆ ಮಹತ್ವ ಪಡ್ಕೊಂಡಿದೆ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ, ವರ್ಕಿಂಗ್ ಆಫ್ ದಿ ಎಕಾನಮಿ. ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯಿಂದ ಒಂದು ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ ನಡೆಸುತ್ತಿರುವ ರೀತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಮುಕ್ತ ಉದ್ಯಮ ಆರ್ಥಿಕತೆಯಲ್ಲಿ ಯಾವುದೇ ಹೊರಗಿನ ಶಕ್ತಿಯ ಪ್ರಭಾವ ಇಲ್ಲದೆ ಮೂಲ ಆರ್ಥಿಕ ಸಮಸ್ಯೆಗಳು ಹೇಗೆ ಅನುಭೋಗಿಗಳು ಮತ್ತು ಉತ್ಪಾದಕರು ಒಟ್ಟಾಗಿ ಪರಿಹರಿಸುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೆಯುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗಿದೆ. ಅದೇ ರೀತಿಯಾಗಿ ಎರಡನೇ ಅಂಶ, ಆರ್ಥಿಕ ನೀತಿಯ ನಿರೂಪಣೆ, ಫಾರ್ಮುಲೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್. ಆರ್ಥಿಕ ನೀತಿಯ ನಿರೂಪಣೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ತುಂಬ ಪ್ರಯೋಜನಕಾರಿ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನಿರೂಪಿಸುವ ಆರ್ಥಿಕ ನೀತಿಗಳು ಪರಿಣಾಮಕಾರಿಯಾಗಿರುತ್ತವೆ. ವಿವಿಧ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಈ ನೀತಿಗಳು ಬಹುವಾಗಿ ನೆರವಾಗುತ್ತವೆ. ಅಂದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಆರ್ಥಿಕ ನೀತಿಗಳನ್ನು ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅದಕ್ಕೆ ಪರಿಣಾಮಕಾರಿಯಾಗಿ ಬಳಕೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಆರ್ಥಿಕ ಕ್ಷೇಮಾಭ್ಯುದಯದ ಅರಿವು, ಸ್ಟಡಿ ಆಫ್ ಎಕನಾಮಿಕ್ ವೆಲ್ಫೇರ್. ಸೂಕ್ಷ್ಮ ಅರ್ಥಶಾಸ್ತ್ರವು ಜನರ ಆರ್ಥಿಕ ಕ್ಷೇಮಾಭ್ಯುದಯದ ವಿಚಾರಗಳನ್ನು ತಿಳಿದುಕೊಳ್ಳಲು ತುಂಬ ಉಪಯುಕ್ತಕಾರಿಯಾಗಿದೆ. ಅಂದರೆ ಜನರ ಜೀವನ ಮಟ್ಟ ಹೇಗಿದೆ, ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಂಡೀಷನ್ ಹೇಗಿದೆ, ಅವರ ತೃಪ್ತಿಯ ಮಟ್ಟ ಎಂತಹದ್ದು, ಅವರ ಆರ್ಥಿಕ ಯೋಗಕ್ಷೇಮ ಹೆಚ್ಚಿದೆ ಅಥವಾ ಕಡಿಮೆಗೊಂಡಿದೆ, ಅವರ ಯೋಗಕ್ಷೇಮವನ್ನು ನಿರ್ಧರಿಸುವ ಅಂಶಗಳಾವು ಮುಂತಾದ ವಿಚಾರಗಳನ್ನು ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯಿಂದ ನಾವು ತಿಳಿಯಬಹುದು. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕ ಕ್ಷೇಮಾಭ್ಯುದಯದ ಅರಿವನ್ನು ಮೂಡಿಸ್ತದೆ. ಅದೇ ರೀತಿಯಾಗಿ ಸಂಪನ್ಮೂಲಗಳ ದಕ್ಷ ಹಂಚಿಕೆ, ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸ್. ಮಿತವಾಗಿರುವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ದಕ್ಷವಾಗಿ ಹೇಗೆ ವಿವಿಧ ಬಳಕೆಗಳ ನಡುವೆ ಹಂಚಬೇಕು ಎಂಬ ಸಮಸ್ಯೆಯನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯದಿಂದ ಪರಿಹರಿಸಬಹುದು. ಇದರಿಂದ ಸಂಪನ್ಮೂಲಗಳು ಪೋಲಾಗುವಿಕೆಯನ್ನು ತಡೆಗಟ್ಟಬಹುದು. ಅಂದರೆ ನಾವು ಉತ್ಪಾದನೆ ಮಾಡಿರ್ತಕ್ಕಂತಹ ಸಂಪನ್ಮೂಲಗಳು ಮಿತವಾದ ಪ್ರಮಾಣದಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಸಂಪನ್ಮೂಲಗಳನ್ನು ಹೇಗೆ ನಾವು ವಿತರಿಸಬಹುದು ಅನ್ನೋದನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಲ್ಲಿ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆ, ಗ್ರೌತ್ ಆಫ್ ಎಕನಾಮಿಕ್ ಥಿಯರೀಸ್. ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯು ಅನೇಕ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿದೆ. ಆರ್ಥಿಕ ಸಿದ್ಧಾಂತ ಉಪಯುಕ್ತಕಾರಿ ಸಿದ್ಧಾಂತಗಳ ನಿರೂಪಣೆಯಲ್ಲಿ ಸೂಕ್ಷ್ಮ ಆರ್ಥಿಕ ಅಧ್ಯಯನ ವಿಧಾನ ಬಹಳಷ್ಟು ನೆರವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ
ಸೊ ಈ ರೀತಿಯಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ತೆರಿಗೆಯ ಸಮಸ್ಯೆಯ ವಿಶ್ಲೇಷಣೆ, ಅನಾಲಿಸಿಸ್ ಆಫ್ ಟ್ಯಾಕ್ಸೇಷನ್ ಪ್ರಾಬ್ಲಮ್ಸ್. ತೆರಿಗೆ ನೀತಿಯ ನಿರೂಪಣೆಯಾಗಿರ್ಬೋದು, ತೆರಿಗೆಯ ಪರಿಣಾಮವಾಗಿರ್ಬೋದು ಮತ್ತು ಭಾರದ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ನೆರವಾಗುತ್ತದೆ. ತೆರಿಗೆಯನ್ನು ವಿಧಿಸಿದಾಗ ಸಂಪನ್ಮೂಲಗಳ ಮರುಹಂಚಿಕೆ ಹೇಗೆ ನೆರವೇರುತ್ತದೆ, ತೆರಿಗೆಯ ಪರಿಣಾಮಗಳು ಯಾವ ರೀತಿಯವು, ತೆರಿಗೆಯಿಂದ ಜನರ ಕ್ಷೇಮಾಭ್ಯುದಯದ ಮೇಲೆ ಯಾವ ರೀತಿಯ ಪರಿಣಾಮಗಳು ಉಂಟಾಗಿವೆ ಎಂಬುವ ವಿಚಾರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯದಿಂದ ನಾವು ತಿಳಿದುಕೊಳ್ಳಬಹುದು. ಹಾಗಾಗಿ ತೆರಿಗೆ ಸಮಸ್ಯೆ ವಿಶ್ಲೇಷಣೆ ಮಾಡಲಿಕ್ಕೆ ತೆರಿಗೆಯಲ್ಲಿ ಉಂಟಾಗುವಂಥ ಪರಿಣಾಮಗಳಾಗಿರ್ಬೋದು, ತೆರಿಗೆಯಿಂದ ಉಂಟಾಗುವಂಥ ಸಮಸ್ಯೆಗಳಾಗಿರ್ಬೋದು, ಅವುಗಳನ್ನು ತಿಳ್ಕೊಳ್ಳಿಕ್ಕೆ ತೆರಿಗೆ ಸಮಸ್ಯೆ ನಿರೂಪಣೆ ವಿಶ್ಲೇಷಣೆ ಸಹಾಯಕವಾಗುತ್ತೆ. ಅದೇ ರೀತಿಯಾಗಿ ಮುಂದಿನ ಅಂಶ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರ, ಇನ್ ದಿ ಫೀಲ್ಡ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರ ವಿದೇಶಿ ವಿನಿಮಯ ಮತ್ತು ಸಂದಾಯ ಬಾಕಿ, ವಿದೇಶಿ ವಿನಿಮಯದ ದರ ನಿರ್ಧಾರದಲ್ಲಿನ ಅಸಮತೋಲನದಿಂದ ಉಂಟಾಗುವ ಲಾಭವನ್ನು ವಿವರಿಸಲಿಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯಕವಾಗಲಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿದುಕೊಳ್ಳಲು ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವ ಪಡೆದುಕೊಂಡಿದೆ. ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಕ್ಷೇತ್ರ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಕುಗಳನ್ನು ಹೇಗೆ ವಿನಿಮಯ ಮಾಡಲಾಗಿರುತ್ತೆ, ಸೊ ವಿದೇಶಿ ವಿನಿಮಯ ಹೇಗೆ ನಡೆಯುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಯಾವ ರೀತಿಯಾಗಿ ನಡೆಯುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಸಾರ್ವಭೌಮತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಮಧ್ಯೆ ನಡೆಯುವಂಥ ಒಂದು ವ್ಯಾಪಾರ ಆಗಿರ್ತದೆ, ಅಥವಾ ಗಡಿ ಭಾಗದ ಹೊರಗಡೆ ನಡೆಯುವ ಒಂದು ವ್ಯಾಪಾರ ಇದಾಗಿರುತ್ತೆ. ಅಂದರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಇಲ್ಲಿ ಸರಕುಗಳ ವಿನಿಮಯ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಮುಂದಿನ ಅಂಶ ಆರ್ಥಿಕ ಮಾದರಿಗಳ ನಿರ್ಮಾಣ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕ ಮಾದರಿಗಳ ನಿರ್ಮಾಣದಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಕನ್ಸ್ಟ್ರಕ್ಷನ್ ಆಫ್ ದಿ ಮಾಡೆಲ್ಸ್. ಆರ್ಥಿಕ ಸಮಸ್ಯೆಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಸಹಾಯದಿಂದ ವಿವರಪೂರ್ಣವಾಗಿ ಅಧ್ಯಯನ ನಡೆಸಿ ಅವುಗಳ ಪರಿಹಾರಕ್ಕೆ ನೆರವಾಗುವಂತಹ ಸೂಕ್ತ ಆರ್ಥಿಕ ಮಾದರಿಗಳನ್ನು ನಿರ್ಮಿಸುವುದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಆರ್ಥಿಕ ಮಾದರಿಗಳು ಆರ್ಥಿಕ ನೀತಿಗಳ ಸೂತ್ರೀಕರಣದ ಸಂದರ್ಭದಲ್ಲಿ ತುಂಬ ಸಹಾಯಕಾರಿಯಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವುದೇ ಸಂದರ್ಭದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ ಅನ್ನೋದನ್ನು ಈ ಅಂಶಗಳಿಂದ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಭವಿಷ್ಯ ನುಡಿಯಲು ಆಧಾರವಾಗಿದೆ, ಬೇಸಸ್ ಆಫ್ ಪ್ರಿಡೈರೆಕ್ಷನ್. ಸೊ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತವನ್ನು ಭವಿಷ್ಯದ ಬಗ್ಗೆ ಚರ್ಚಿಸಲು ಮತ್ತು ಕೆಲವೊಂದು ಆಗುಹೋಗುಗಳನ್ನು ಮುಂದಾಗಿ ಊಹಿಸಲು ಆಧಾರವಾಗಿ ಬಳಸಿಕೊಳ್ಳಬಹುದು. ಇಲ್ಲಿ ಭವಿಷ್ಯ ನುಡಿಯುವುದೆಂದರೆ ಭವಿಷ್ಯದ ಬಗ್ಗೆ ಪ್ರವಾದಿಯಂತೆ ಭವಿಷ್ಯ ಹೇಳುವುದಲ್ಲ, ಬದಲಿಗೆ ಕೆಲವೊಂದು ಷರತ್ತುಗಳಿಗೆ ಕಟಿಬದ್ಧರಾಗಿ ಹೇಗಾದರೆ ಹೇಗಾಗಬಹುದು ಎಂಬುದನ್ನು ತಿಳಿಯಲು ಯತ್ನಿಸುವುದು ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಸಾಧ್ಯವಾಗುತ್ತೆ. ಅಂದರೆ ಯಾವ ರೀತಿಯಾಗಿ ಭವಿಷ್ಯದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ, ಸೊ ಅವುಗಳನ್ನು ತಿಳಿದುಕೊಳ್ಳಲಿಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಬೆಲೆ ನಿರ್ಧಾರ, ಪ್ರೈಸ್ ಡಿಟರ್ಮಿನೇಷನ್. ಅಂದರೆ ವಿವಿಧ ವಸ್ತುಗಳ ಬೆಲೆಗಳು ಬೇಡಿಕೆ ಮತ್ತು ಪೂರೈಕೆಗಳ ಪರಸ್ಪರ ಒತ್ತಡಗಳಿಂದ ಹೇಗೆ ನಿರ್ಧರಿಸಲ್ಪಡುತ್ತದೆ ಎಂಬ ವಿಚಾರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಭ್ಯಸಿಸುತ್ತದೆ. ಅಂದರೆ ಸಮತೋಲನ ಬೆಲೆ ನಿರ್ಧಾರ ವಿಚಾರ ಆಗಿರ್ಬೋದು, ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯ ವ್ಯಾಪ್ತಿಗೆ ಅದು ಒಳಪಡುತ್ತೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವ ರೀತಿಯಾಗಿ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರವಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥ ಒಂದು ಪರಿಕಲ್ಪನೆಯಾಗಿದೆ. ಅದೇ ರೀತಿಯಾಗಿ ಸಮಾಜದ ವಿವಿಧ ವರ್ಗದವರಿಗೆ ಸಹಾಯಕವಾಗಲಿದೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ದಿ ಡಿಫ್ರೆಂಟ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೂಕ್ಷ್ಮ ಅರ್ಥಶಾಸ್ತ್ರದ ಜ್ಞಾನ ಸಮಾಜದ ವಿವಿಧ ವರ್ಗಗಳ ಜನರಿಗೆ, ಅಂದರೆ ಸಮಾಜ ಸುಧಾರಕರು, ಕಾರ್ಮಿಕ ಮುಖಂಡರು, ರಾಜಕಾರಣಿಗಳು, ಸರ್ಕಾರಿ ನೌಕರರು ಮುಂತಾದವರಿಗೆ ಸಹಾಯಕವಾಗಲಿದೆ. ಏಕೆಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಜ್ಞಾನವು ಕೊರತೆ, ಬಡತನ,
ನಿರುದ್ಯೋಗ, ಮಾರುಕಟ್ಟೆಯ ತತ್ವಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಸಹಾಯಕವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಸಮಾಜದ ವಿವಿಧ ವರ್ಗದವರಿಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಏನಾಗುತ್ತಂದರೆ ಸಹಾಯಕವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಉಪಸಂಹಾರವನ್ನು ನೋಡೋದಾದರೆ ಒಟ್ಟಾರೆಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿ ಮತ್ತು ಸಂಸ್ಥೆಗಳ ಆರ್ಥಿಕ ನಿರ್ಧಾರಗಳ ಪ್ರಭಾವ, ಪ್ರೇರಣೆ ಹಾಗೂ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ. ಇದು ಮಾರುಕಟ್ಟೆಯಲ್ಲಿನ ಬೇಡಿಕೆ, ಪೂರೈಕೆ ಸಮತೋಲನ, ಬೆಲೆ ನಿರ್ಧಾರ, ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ, ಉತ್ಪಾದನಾ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಕರಿಸುತ್ತದೆ. ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಉದ್ಯಮಗಳಿಗೆ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಯಶಸ್ಸು ಸಾಧಿಸಲು, ಗ್ರಾಹಕರಿಗೆ ಜಾಣ್ಮೆಯ ಖರೀದಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಾಗೂ ಸರ್ಕಾರಕ್ಕೆ ಸಮರ್ಥ ಆರ್ಥಿಕ ನೀತಿಗಳನ್ನು ರೂಪಿಸಲಿಕ್ಕೆ ಆಧಾರ ಒದಗಿಸುತ್ತದೆ. ಆದ್ದರಿಂದ ಆರ್ಥಿಕ ಪ್ರಗತಿ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಅನಿವಾರ್ಯವಾಗಿದೆ. ಆದ್ದರಿಂದ ಇದು ಮಹತ್ವ ಪಡೆದುಕೊಂಡಿದೆ.